ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಶಿ ಮಲೆನಾಡು ಚಾನಲ್. ನಾನು ನಿಮ್ಮ ಪ್ರೀತಿಯ ಶಶಿ. ನಾನಿವತ್ತು ಕಾಫಿ ಹೂವು ಅರಳೋದು, ಕಾಫಿ ಬೀಜದ್ದು ಎಲ್ಲ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಕಾಫಿ ಸ್ಟಾರ್ಟಿಂಗ್ ನಾನು ತೋರಿಸಿದ್ದೆ ಅಲ್ವಾ, ಕಾಫಿ ಮೊಗ್ಗು ಸ್ಟಾರ್ಟಿಂಗ್ ಗ್ರೀನ್ ಕಲರ್ ಇರುತ್ತೆ. ಇದು ಮಳೆ ಬಿದ್ದಿದೆ, ಹೋದ ವೀಕು ಇಲ್ಲಿ ನಮ್ಮ ಕಡೆ ಮಳೆ ಬಿದ್ದಿದೆ, ಹಾಗಾಗಿ ಕಾಫಿ ಹೂವು ಅರಳಿಕ್ಕಾಗಿದೆ. ಕಾಫಿ ಹೂವು ನೋಡಿ ಫ್ರೆಂಡ್ಸ್, ಮೊಗ್ಗಿದೆ ಇದು. ಇನ್ನು ಮಳೆ ಬಂದು ಒಂದು 4 ಡೇಸಲ್ಲಿ ಕಾಫಿ ಹೂವು ಆಗುತ್ತೆ. ಇದು ಮೊಗ್ಗು ಈಗ ಮುಂದೆ ಬಂದಿದೆ. ಇಬ್ನಿಗೂ ಸ್ವಲ್ಪ ಕಾಫಿ ಹೂವು ಮುಂದೆ ಬಂದಿರುತ್ತೆ. ಈಗ ಮಳೆ ಬಂದು ಕೂಡ ಜಾಸ್ತಿ ಇದಾಗಿಬಿಟ್ಟಿದೆ ಕಾಫಿ. ನಮ್ಮ ಮಲೆನಾಡಿನ ವಿಪರ್ಯಾಸ ಏನಂದರೆ, ಈ ಸಲ ಕಾಫಿ ಹಣ್ಣಿದೆ, ಹಾಗಾಗಿ ಹಾಗೆ ಮಳೆ ಬಂದುಬಿಟ್ಟು ಹೂವು ಕೂಡ ಆಗಿದೆ, ಹಣ್ಣು ಇದೆ ಒಂದು ಒಂದೊಂದು ಎಲ್ಲ ಗಿಡದಲ್ಲಿ. ಕೆಲವು ಕಡೆ ಈಗ ಕಾಫಿ ಕೊಯ್ದಾಗಲಿಲ್ಲ. ಕಾಫಿ ಕೊಯ್ಯುವ ಸೀಸನ್ ಇದು. ಡಿಸೆಂಬರಿಂದ ಮಾರ್ಚ್ ಏಪ್ರಿಲ್ವರೆಗೆ ಕಾಫಿ ಸೀಸನ್ ಇರುತ್ತೆ, ಕಾಫಿ ಕುಯ್ಯೋದು. ಈಗ ನೋಡಿ ಫ್ರೆಂಡ್ಸ್, ಹೋದ ವೀಕಲ್ಲಿ ಮಳೆ ಬಂದುಬಿಟ್ಟು ಹೂವು ಅರಳಿಬಿಟ್ಟಿದೆ. ಹೂವು ಅರಳುವಾಗ ಕಾಫಿ ಕುಯ್ಯೋದು ನಿಲ್ಲಿಸ್ತೀವಿ, ಅಂದರೆ ಗಿಡಕ್ಕೆ ಪೆಟ್ಟಾಗುತ್ತೆ. ಅದು ಹೂವು ಅರಳಿರಬೇಕಾದ್ರೆ ಕಾಫಿ ಕುಯ್ಯಿದ್ರೆ ಗಿಡಕ್ಕೆ ಪೆಟ್ಟಾಗುತ್ತೆ ಅಂತ. ಈಗ ಈ ಟೈಮಲ್ಲಿ ಕಾಫಿಗೆ ಒಳ್ಳೆ ರೇಟ್ ಸಹ ಇದೆ. ಕಳೆದ ವರ್ಷದಿಂದ ಕಾಫಿಗೆ ಸ್ವಲ್ಪ ರೇಟ್ ರೈಸ್ ಆಗಿದೆ. ಆದರೆ ಈ ಪ್ರಕೃತಿಯ ನೋಡಿ, ಒಂದು ಮಳೆಯ ಇದೆಲ್ಲ ಬರೋದ್ರಿಂದ ಎಷ್ಟೆಲ್ಲ ತೊಂದರೆ ಆಗ್ತಿದೆ ನೋಡಿ. ಕಾಫಿ ಬೆಳೆಗಾರರಿಗೆ ಈಗ ತುಂಬ ಸಂಕಷ್ಟದ ಪರಿಸ್ಥಿತಿ. ಒಂದು ಕಡೆ ಮಳೆ ಮೋಡ ಆಗ್ತಾಯಿದೆ, ಕಾಫಿ ಅರಳಿಬಿಟ್ಟಿದೆ, ಮಳೆ ಬಂದುಬಿಟ್ಟು ಕೊಯ್ಲಿಕ್ಕೆ ಆಗ್ತಾಯಿಲ್ಲ, ಒಣಗಿಸ್ಲಿಕ್ಕೆ ಆಗ್ತಿಲ್ಲ. ಜೋರು ಮಳೆ ಬಂದರೆ ಹಣ್ಣಾಗಿರೋ ಕಾಫಿ ಎಲ್ಲ ನೆಲದ ಮೇಲೆ ಇರುತ್ತೆ. ತುಂಬ ಕಷ್ಟ ಆಗ್ತಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಾಫಿ ಹೂವು ಎಷ್ಟು ಚೆನ್ನಾಗಿದೆ ಅಲ್ವಾ, ಒಳ್ಳೆ ಮಲ್ಲಿಗೆ ಥರ ಕಾಣಿಸುತ್ತೆ. ಹಸಿರು ಗಿಡದಲ್ಲಿ ಬಿಳಿಯ ಮಲ್ಲಿಗೆ ಚೆಲ್ಲಿದಾಗ ಆಗುತ್ತೆ. ಹಿಂದೆ ಎಲ್ಲ ಮಾರ್ಚಲ್ಲಿ ಮಳೆ ಬರ್ತಾಯಿತ್ತು. ಕಾಫಿ ಹೂವಿಗೆ ಅಂತಲೇ ಅದೊಂದು ಟೈಮು, ಮಾರ್ಚಲ್ಲಿ ಹೂವು ಅರಳ್ತಿತ್ತು. ಈಗ ನೋಡಿ ಫ್ರೆಂಡ್ಸ್, ಜನವರಿ ಅದರಲ್ಲ ಮಳೆ ಬಂದರೆ ಜನವರಿಲಿ ಅರಳುತ್ತೆ, ಡಿಸೆಂಬರಲ್ಲೂ ಸಹ ಅರಳುತ್ತೆ. ಇದು ಮೊಗ್ಗಿರುವಾಗ ನಾನು ವೀಡಿಯೋ ಮಾಡಿರೋದು. ಆಮೇಲೆ ಸ್ಟಾರ್ಟಿಂಗ್ ಹಾಕಿದ್ದಲ್ವ, ಅದು ಅರಳಿರೋದು ಅಂತ ವೀಡಿಯೋ. ಕಾಫಿ ಅರಳುವಾಗ ಈ ಸೊಬಗು ನೋಡಲಿಕ್ಕೆ ಒಂದು ಚೆಂದ ಫ್ರೆಂಡ್ಸ್. ಯಾರೆಲ್ಲ ಕಾಫಿ ಹೂವು ಅರಳೋದು ನೋಡಿದ್ದೀರಾ? ಯಾರು ನೋಡಲಿಲ್ವಾ ಕಮೆಂಟ್ ಮಾಡಿ. ನಾನು ನಂತರ ನೆಕ್ಸ್ಟ್ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ. ನೆಕ್ಸ್ಟ್ ನಾನು ಕಾಫಿ ಬೀಜ ಕೊಯ್ಯೋದು ಹೇಗೆ ಅಂತ, ಕಾಫಿ ಹಣ್ಣು ಕೊಯ್ಯೋದು ಹೇಗೆ ಅಂತ ಸಹ ವೀಡಿಯೋ ಮಾಡಿದ್ದೀನಿ, ಇದರಲ್ಲೇ ಇದೆ. ಹಚ್ಚ ಹಸಿರಿನ ಗಿಡದಲ್ಲಿ ಬಿಳಿಯ ಮಲ್ಲಿಗೆ ಹೂವು ಎಷ್ಟು ಚಂದ ಪರಿಮಳ. ತೋಟದಲ್ಲಿ ಹೂವು ಅರಳಿರೋ ಟೈಮಲ್ಲಿ ತೋಟಕ್ಕೆ ಒಂದು ರೌಂಡ್ ಹೋದರೆ ಸಾಕು, ತಲೆನೋವು ಶುರುವಾಗುತ್ತೆ. ಕಾಫಿ ಹಣ್ಣು ನೋಡಿ ಫ್ರೆಂಡ್ಸ್, ಇದು ಕಾಫಿ ಹಣ್ಣಾಗಿರುವಂಥ ಕಾಫಿ. ಗಿಡದಲ್ಲಿ ನೋಡಿ ಈ ಥರ ಕಾಫಿ ಹಣ್ಣು ಸಹ ಇದೆ, ಮೊಗ್ಗು ಸಹ ಇದೆ, ನಂತರ ಹೂವು ಸಹ ಅರಳಿದೆ. ಕಾಫಿ ಹಣ್ಣು ನೋಡಿ ಫ್ರೆಂಡ್ಸ್, ಚೆನ್ನಾಗಿ ದ್ರಾಕ್ಷಿ ಆಗಿದೆ. ಗಿಡದಲ್ಲಿ ಈ ಥರ ಕಾಫಿ ಹಣ್ಣು ಆಗಿರೋದು ನೋಡಿ, ಎಷ್ಟು ಚೆಂದ ಅಲ್ವಾ ಫ್ರೆಂಡ್ಸ್. ನೋಡಿ, ಕಾಫಿ ಗಿಡಕ್ಕೆ ಬುಡದಲ್ಲಿ ಈ ಥರ ಟಾರ್ಪಲ್ ಕಟ್ಟಿಬಿಟ್ಟು ಕಾಫಿ ಹಣ್ಣು ಕೊಯ್ಯುವಂಥ ರೀತಿ. ಹಿಂದೆ ಗೋಣಿ ಚೀಲ ಕಟ್ಕೊಂಡು ಸಹ ಕೊಯ್ತಾಯಿದ್ರು. ಆಮೇಲೆ ಬುಟ್ಟಿಯನ್ನು ಕಟ್ಕೊಂಡು, ಸೊಂಟ ಕಟ್ಕೊಂಡ್ಬಿಟ್ಟು, ಅದೂ ವೀಡಿಯೋ ಇದೆ. ನೆಕ್ಸ್ಟ್ ಅದನ್ನು ತೋರಿಸ್ಕೊಟ್ಟಿದ್ದೇನೆ ನಿಮಗೆ ಹೇಗೆ ಅಂತ ಕೊಯ್ಯೋದು ಕಾಫಿನ. ಕಾಫಿ ನೋಡಿ ಫ್ರೆಂಡ್ಸ್, ಈ ಥರ ಗಂಚಲಾಗಿ ಬಿಟ್ಟಿರುತ್ತೆ. ಅದನ್ನು ಕೊಯ್ದುಬಿಟ್ಟು ಒಣಗಿಸಿ ಒಂದು 7 ದಿನ ಬಿಸಿಲಲ್ಲಿ ಒಣಗಬೇಕು. ಇದು ಕಾಫಿ ಕಾಯಿ ಇದೆ, ಕೆಲವು ಗಿಡದಲ್ಲಿ ಕಾಯಿ ನೋಡಿ ಫ್ರೆಂಡ್ಸ್. ಬುಟ್ಟಿ ಕಟ್ಕೊಂಡು ಕಾಫಿ ಕೊಯ್ಯುವಂಥ ವಿಧಾನ ಈ ರೀತಿ ಇದೆ. ಸೊಂಟಕ್ಕೆ ಬುಟ್ಟಿ ಕಟ್ಕೊಂಡ್ಬಿಟ್ಟು ಕೊಯ್ದುಬಿಟ್ಟು ಈ ಥರ ಬುಟ್ಟಿಗೆ ಹಾಕ್ಕೊಳ್ಳೋದು. ಕೈಗೆ ಕೊಳ್ಳೆ ಆಗಬಾರ್ದು, ಮತ್ತು ಕೈಗೆ ಅದೆಲ್ಲ ತಾಗುತ್ತಲ್ವ ಕಡ್ಡಿ ಎಲ್ಲ,
ಅದಕ್ಕೋಸ್ಕರ ಈ ಥರ ಗ್ಲೌಸ್ ಹಾಕ್ಕೊಂಡು ಕಾಫಿ ಕುಯ್ತಾ ಇರೋದು. ಈ ಥರ ಕಾಫಿಯನ್ನು ಕೊಯ್ದು ಬುಟ್ಟಿಗೆ ಹಾಕಿ ಎಲೆ ಎಲ್ಲ ಬಿದ್ದಿರುತ್ತಲ್ವ, ಎಲೆನ ಎತ್ಬಿಟ್ಟು ಗೋಣಿ ಚೀಲಕ್ಕೆ ತುಂಬಿಸೋದು. ಈ ಥರ ಹಣ್ಣಾಗಿರ್ಬೇಕಾದ್ರೆ ಒಂದು ಮಳೆ ಬಿದ್ದರೆ, ಜೋರಾಗಿ ಒಂದು ಮಳೆ ಬಿದ್ದರೆ ಸಾಕು, ಎಲ್ಲ ಕಾಫಿ ಉದ್ರಿ ನೆಲದ ಮೇಲಿರುತ್ತೆ. ಮತ್ತು ಕಾಫಿ ಹಣ್ಣು ಸಹ ಹಾಳಾಗಿಬಿಡುತ್ತೆ ಎಲ್ಲ ಮಳೆ ಬಂದರೆ. ಈ ಗಿಡದಲ್ಲಿ ನೋಡಿ ಕೆಲವೊಂದು ಹಣ್ಣು ಕೆಲವೊಂದು ಕಾಯಿ ಮಿಕ್ಸ್ ಇದೆ. ಇನ್ನು ಏನು ಕಾಯಿ ಏನು ಬಿಡೋಕ್ಕಿಲ್ಲ, ಫುಲ್ಲು ಒಂದು ಕಡೆಯಿಂದ ಕುಯ್ತಾನೆ ಇರೋದು. ಡಿಸೆಂಬರ್ 15ರ ನಂತರದಿಂದ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ವರೆಗೂ ಮಲೆನಾಡಿನ ಭಾಗದ ಜನಗಳು ತುಂಬ ಬ್ಯುಸಿ. ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ಕಿನ ಜನಗಳು ಕಾಫಿ ಕೊಯ್ಯೋದ್ರಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ. ಕೆ ಜಿ ಲೆಕ್ಕ ಕುಯ್ತಾರೆ. ಕೆ ಜಿಗೆ ನಾವು 6 ರೂಪಾಯಿ, ಮೊದಲು 5 ರೂಪಾಯಿ ಇತ್ತು ಹೋದ ಬಾರಿ, ಈಗ 6 ರೂಪಾಯಿ ಮಾಡಿದ್ದಾರೆ. ಕೆಲವರು 5.5 ಕೊಡ್ತಾಯಿದ್ದಾರೆ, ನಾವು 6 ರೂಪಾಯಿ ಹೆಂಗೆ ಕೊಡ್ತಾಯಿದ್ದೀವಿ ಕೆ ಜಿಗೆ. ಒಬ್ಬೊಬ್ಬರು 200, 250 ಎಲ್ಲ ಕುಯ್ತಾರೆ. 250 ಕೆ ಜಿ ಎಲ್ಲ. ಇದಕ್ಕೆ ನೋಡಿ ಟಾರ್ಪಲ್ ಹಾಕಿಕೊಂಡು ಕಾಫಿ ಕೊಯ್ಯೋ ವಿಧಾನ ನೋಡಿ ಫ್ರೆಂಡ್ಸ್. ಈ ರೀತಿ ಗಿಡಗಡಿ ಟಾರ್ಪಲ್ ಹಾಕ್ಕೊಂಡ್ಬಿಟ್ಟು ಕುಯ್ದು ಅದಕ್ಕೆ ಟಾರ್ಪಲ್ ಮೇಲೆ ಬಿಡೋದು ಕಾಫಿನ. ಆಮೇಲೆ ಕಸ ಕಡ್ಡಿ ಎಲೆ ಎಲ್ಲ ಎತ್ಬಿಟ್ಟು ಚೀಲಕ್ಕೆ ತುಂಬುವಂಥದ್ದು. ಇದು ಸ್ವಲ್ಪ ಕಾಸ್ಟ್ ಆಗಿರುತ್ತೆ. ಬುಟ್ಟಿಲಿ ಮತ್ತು ಗೋಣಿ ಚೀಲ ಕಟ್ಕೊಂಡು ಕೊಯ್ದರೆ ಕೆಳಗೆ ಬೀಳೋದು ಎಲ್ಲ ಜಾಸ್ತಿ. ಇದರಲ್ಲಿ ಕುಯ್ದುಬಿಟ್ಟು ಕೆಳಗೆ ಹಾಕೋದಲ್ವ, ಟಾರ್ಪಲಲ್ಲೇ ಎಲ್ಲ ಇರುತ್ತೆ. ಆಮೇಲೆ ಕಸ ಇದು ಎಲ್ಲ ಬಿದ್ದಿರುತ್ತಲ್ಲ, ಅದನ್ನು ಎತ್ಕೋದೊಂದು ಕೆಲಸ. ಅದನ್ನು ನೀಟಾಗಿ ಎತ್ಬಿಟ್ಟು ಗೋಣಿ ಚೀಲಕ್ಕೆ ತುಂಬಿಸಿ ಕಣಕ್ಕೆ ಹಾಕಿಬಿಟ್ಟು ಕಾಫಿ ಒಣಗಿಸ್ಬಿಟ್ಟು ಮಾರುವಂಥದ್ದು. ನೋಡಿ ಫ್ರೆಂಡ್ಸ್, ನಮ್ಮ ಜೊತೆ ಕೋಳಿಗಳು ಸಹ ತೋಟಕ್ಕೆ ಬಂದಿದ್ದಾವೆ. ಗಿಡದ ಮೇಲೆ ಕೂತಿದ್ದೆ ನೋಡಿ ಹುಂಜ. ಹುಳ ಉಪ್ಪಟೆ ಎಲ್ಲ ಹೆರ್ಕಿ ತಿನ್ನಲಿಕ್ಕೆ ತೋಟಕ್ಕೆ ಬಂದಿದ್ದಾವೆ. ಕಾಫಿ ಕುಯ್ಬೇಕಾದ್ರೆ ಇರುವೆ ಸಹ, ಅದು ದೊಡ್ಡ ಕಚ್ಚುವಂಥ ಇರುವೆ ಸಹ ಇರ್ತವೆ. ಅದಕ್ಕೆ ಕಮಿಕ್ಷನ್ DDT ಪೌಡರ್, ಇರುವೆ ಪುಡಿ ಹಾಕ್ಕೊಂಡ್ಬಿಟ್ಟು ಕೊಯ್ಯೋದು. ಕೆಲವೊಂದು ಗಿಡದಲ್ಲಿ ಇರುತ್ತವೆ ಇರುವೆ ಗೂಡು. ಇದುವರೆಗೆ ಕಾಣಿಸ್ಲಿಲ್ಲ ಇರುವೆ ಗೂಡು. ನೆಕ್ಸ್ಟ್ ಯಾವಾಗಲಾದರೂ ಸಿಕ್ಕಿದರೆ ಇರುವೆ ಗೂಡಿನ ವೀಡಿಯೋ ಹಾಕ್ತೇನೆ ಮಾಡಿ, ಹೇಗಿರುತ್ತೆ ಇರುವೆ ಗೂಡು, ಹೇಗೆ ಕಟ್ಟಿರುತ್ತೆ ಕಾಫಿ ಗಿಡದಲ್ಲಿ ಅಂತ ಅಂದ್ಬಿಟ್ಟು. ಕಾಫಿ ಹಣ್ಣು ಸ್ವಲ್ಪ ಸ್ವೀಟಾಗಿರುತ್ತೆ. ಅದರ ರಸ ಎತ್ತಲಿಕ್ಕೋಸ್ಕರ ಇರುವೆಗಳು ಅದರಲ್ಲೇ ಗೂಡು ಕಟ್ಟಿಬಿಡುತ್ತೆ. ಕಾಫಿ ನೋಡಿ ಫ್ರೆಂಡ್ಸ್, ಫುಲ್ ಹಣ್ಣಾಗಿಬಿಟ್ಟಿದೆ ಈ ಗಿಡದಲ್ಲಿ. ಟಾರ್ಪಲಲ್ಲಿ ಕುಯ್ದಿರುವ ಕಾಫಿಯನ್ನು ಗೋಣಿ ಚೀಲಕ್ಕೆ ಈ ಥರ ತುಂಬಿಸೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ.
ಈ ಪೂರ್ತಿ ವಿಡಿಯೋ ನೋಡಿದವರಿಗೆ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಡೈರೆಕ್ಟ್ ವಾಯ್ಸ್ ಕರ್ದು ಮಾತ್ರ